ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ದೇವಯಾನಿ ಮತ್ತು ಅಶ್ವಿನಿ ಮಾತಾಡ್ಕೊಳ್ತಾ ಇರ್ತಾರೆ. ಆಗ ದೇವಯಾನಿ, ನಾನು ಭೂಮಿನ ಮನೆಯಿಂದ ಹೊರಗಡೆ ಹಾಕಬೇಕು ಅಂದರೆ ಒಂದು ಪ್ಲಾನ್ ಇದೆ ಅಂತ ಹೇಳ್ತಾರೆ. ಆಗ ಅಶ್ವಿನಿ ಏನು ಅಂತ ಕೇಳಿದ್ರೆ, ಆಗ ದೇವಯಾನಿ ಅವರು, ರಾಮ್ಗೆ ಭೂಮಿನ ಕಂಡ್ರೆ ಆಗೋದಿಲ್ಲ, ಅವನಿಗೆ ಕಂಪನಿ ಕಡೆಯಿಂದ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ. ಆ ಪ್ರಾಜೆಕ್ಟ್ನ ಮಾಡಬೇಕಂತಂದರೆ ಕೆಲವು ಪ್ರೋಸೆಸ್ ಎಲ್ಲ ಇದೆ. ಆ ಪ್ರಾಜೆಕ್ಟ್ನ ಮಾಡಬೇಕು ಅಂತ ಅಂದರೆ ಈ ಮನೆನ ಅಡ ಇಡಬೇಕು, ಆ ಮಟ್ಟಕ್ಕೆ ತೊಗೊಂಡು ಬರಬೇಕು. ಆ ಟೈಮಲ್ಲಿ ಇದನ್ನೆಲ್ಲ ಭೂಮಿಯಿಂದನೇ ಆಗಿದೆ ಅನ್ನೋ ಸಿಚುವೇಶನ್ನ ನಾವಿಬ್ಬರು ಕ್ರಿಯೇಟ್ ಮಾಡಬೇಕು. ಆಗ ರಾಮೇನೆ ಭೂಮಿ ಕತ್ತಿಡ್ದು ಹೊರಗಡೆ ಆಗ್ತಾನೆ ಅಂತ ಹೇಳ್ತಾರೆ. ಅದನ್ನು ಕೇಳಿ, ವಾವ್ ಮೇಡಮ್, ಸೂಪರ್ ಆಗಿದೆ, ಈ ಕೆಲಸನ ನಾನು ಇವತ್ತಿಂದನೇ ಶುರು ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ದೇವಯಾನಿ, ಭೂಮಿ ಈ ಮನೆಯಿಂದ ಹೋದ್ಮೇಲೆ ನನ್ನ ಮಗಳು ಬರೋದಕ್ಕೆ ಇಲ್ಲಿಗೆ ಸಾಧ್ಯ ಅಂತ ಹೇಳ್ತಾರೆ. ಆಗ ಅಶ್ವಿನಿ ಅವರು, ಅಷ್ಟೇ ಅಲ್ಲ ಮೇಡಮ್, ಅದರ ಜೊತೆಗೆ ಅಪ್ಪು ಮತ್ತು ಅಜ್ಜಿ ಇಬ್ಬರು ಕೂಡ ಭೂಮಿ ಮತ್ತು ಅಜ್ಜಿನ ದೂರ ಮಾಡಬೇಕು ಅನ್ನೋ ಪ್ಲಾನಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಆಗ ದೀಪಯಾನಿ ಅವರು, ಹೌದಾ, ಎಲ್ಲ ಬಾಂಬು ಕೂಡ ಒಂದೇ ಸಲ ಅಟ್ಯಾಕ್ ಆಗಿರೋ ಹಾಗೆ ಒಂದೇ ಸಲ ಭೂಮಿ ಮೇಲೆ ಎಲ್ಲರೂ ಅಟ್ಯಾಕ್ ಮಾಡ್ತಾ ಇದ್ದೀವಿ. ಈ ಭೂಮಿ ಫಸ್ಟು ಈ ಮನೆಯಿಂದ ಹೋಗಬೇಕು, ಆವಾಗ ನನ್ನ ಮಗಳು ಇಲ್ಲಿಗೆ ಬರಬೇಕು ಅಂತ ಹೇಳಿ ನಗ್ತಾ ಇರ್ತಾರೆ. ಈ ಕಡೆ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಸ್ಟೇಷನ್ ಹತ್ರ ಬರ್ತಾರೆ. ಅಲ್ಲಿ ಸತ್ಯ ಅವರು ಏನೋ ಒಂದು ಫೈಲ್ನ ಇಟ್ಕೊಂಡು ಕಾನ್ಸ್ಟೇಬಲ್ ಹತ್ರ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಭೂಮಿ ಮತ್ತು ಅಜಿತ್ ಬಂದಿದ್ದನ್ನು ನೋಡಿ ಭೂಮಿಗೆ ಶುಭೋದಯ ಕಣಮ್ಮ ಅಂತ ಹೇಳ್ತಾರೆ. ಆಗ ಅವಳು ಕೋಪದಲ್ಲಿ ಶುಭೋದಯ ಸತ್ಯಣ್ಣ ಅಂತ ಹೇಳ್ತಾರೆ. ಏನಾಯ್ತು ಅವ್ರಿಗೆ ಅಂತ ಯೋಚನೆ ಮಾಡ್ತಾ, ಅಜಿತಾ ಇದೊಂದು ಕೇಸ್ ಅಂತ ಮಾತಾಡೋದಕ್ಕೆ ಅಂತ ಹೋಗ್ತಾರೆ. ಆಗ ಅಜಿತ್ ಅವರು ಕೂಡ ತುಂಬಾ ಕೋಪದಲ್ಲಿ ಸ್ಟೇಷನ್ ಒಳಗಡೆ ಹೋಗ್ತಾರೆ. ಅಲ್ಲ, ಇವರಿಬ್ಬರಿಗೂ ಏನಾಯಿತು, ಇವರಿಬ್ಬರು ನಡುವೆ 147 ಏನಾದರೂ ಶುರುವಾಯ್ತಾ ಅಂತ ಹೇಳಿ ಅಜಿತ್ನ ಮಾತಾಡ್ಸೋದಕ್ಕೆ ಅಂತ ಸತ್ಯಣ್ಣ ಅವರು ಸ್ಟೇಷನ್ ಒಳಗಡೆ ಹೋಗ್ತಾರೆ. ಆಗ ಅಜಿತ್ ಅವರು ತುಂಬಾ ಕೋಪದಲ್ಲಿ ಕೂತಿರ್ತಾರೆ. ಅಷ್ಟರಲ್ಲಿ ಸತ್ಯಣ್ಣ ಅವರು, ಏನಪ್ಪ ಏನಾಯಿತು ನಿಮ್ಮಿಬ್ಬರು ನಡುವೆ ಅಂತ ಕೇಳ್ತಾರೆ. ಆಗ ಅಜಿತ್ ಅವರು, ಒಂದೊಂದ್ಸಲ ನಿಮ್ಮ ತಂಗಿ ಕಾಡು ಮನುಷ್ಯ ಆಗ್ಬಿಡ್ತಾಳೆ, ಅವಳಿಗೆ ನನ್ನ ಫೀಲಿಂಗ್ಸೇ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ. ಸತ್ಯಣ್ಣ ಅವರು, ಏನು ಹೇಳ್ತಿದ್ದೀರಾ ಅಜಿತಾ, ಯಾರ ಫೀಲಿಂಗ್ಸು ಯಾರಿಗೆ ಅರ್ಥ ಆಗೋದಿಲ್ಲ ಅಂತ ಕೇಳ್ತಾರೆ. ನಿಮ್ಮ ತಂಗಿ ಇದ್ದಾರಲ್ಲ, ಮನೆಯಿಂದ ನಾನು ಮತ್ತು ಅವಳು ಬರ್ತಾ ಇದ್ವಿ. ನಾನು ಬುಲೆಟಲ್ಲಿ ಬರ್ತಿದ್ದೆ, ಅವಳು ಸೈಕಲಲ್ಲಿ ಬರ್ತಿರ್ಬೇಕಾದ್ರೆ ಸೀರೆ ಸೆರಗು ಇನ್ನೇನು ಚಕ್ರಕ್ಕೆ ಸಿಗಾಕೋಬೇಕು, ಅಷ್ಟರಲ್ಲಿ ನಾನು ಗಾಡಿ ನಿಲ್ಲಿಸಿ ಸೀರೆ ಸೆರಗು ಸಿಗಾಕೊಳ್ಳುತ್ತೆ ಅಂತ ಕೊಡೋಕೆ ಹೋದೆ. ಅಷ್ಟೊತ್ತಿಗೆ ಏನೇನೋ ತಿಳ್ಕೊಂಡ್ಬಿಟ್ಲು. ಇವಳು ಸೀರೆ ಸೆರಗನ್ನ ನಾನು ಇಟ್ಕೊಂಡು ಎಳಿತೀನಿ ಅನ್ನೋ ಥರ ಇವಳ್ದು ಬಿಲ್ಡಪ್ಪು. ನಾನೇನೋ ಪಾಪ ಇವಳು ಸೈಕಲಿಂದ ಕೆಳಗಡೆ ಬಿದ್ದು 32 ಅಲ್ಲಲ್ಲಿ 2 ಅಲ್ಲಿ ಮಿಸ್ ಆಗುತ್ತೆ ಅನ್ನೋ ಭಯದಲ್ಲಿ ಗಾಡಿ ನಿಲ್ಲಿಸಿ ಹೇಳೋಕೆ ಹೋದ್ರೆ ಏನೇನೋ ತಿಳ್ಕೊಂಬಿಟ್ಲು. 9 ತಿಂಗಳು ಹೆಂಗಪ್ಪ ಜೀವನ ನಡೆಸೋದು ನಿನ್ನ ಜೊತೆಲಿ ಅಂತ ಹೇಳಿದ ತಕ್ಷಣ ಅದು ಅರ್ಥ ಆಗ್ಬಿಡ್ತು. ಹಿಂದೆ ನಡೆದಿದ್ದಲ್ಲ ಮತ್ತು ನಂಗೆ ತೋರಿಸಿರೋ ಕಾಳಜಿ ಅದೆಲ್ಲ ಏನೂ ಅರ್ಥ ಆಗಿಲ್ಲ. ಅದಕ್ಕೆ ಮುಖನ ಕುಂಬಳಕಾಯಿ ಸೈಜ್ ಮಾಡಿಕೊಂಡು ಕೋಪ ಮಾಡಿಕೊಂಡು ಅಂಗಡಿಲಿ ಬಂದು ನಿಂತಿದ್ದಾಳೆ ಅಂತ ಹೇಳ್ತಾರೆ. ಆಗ ಸತ್ಯಣ್ಣ ಅವರು, ಹೋಗ್ಲಿ ಬಿಡೋ ಮಾರಾಯ, ಬ್ಲೇಡಲ್ಲಿ ಹೋಗೋದನ್ನು ಬುಲ್ಡೋಸರಲ್ಲಿ ಅಷ್ಟು ತರ್ತಿದ್ಯಾ, ಒಂದು ಅರ್ಥ ಆಗ್ತಾ ಇದೆ, ಅವಳು ಬೀಳ್ತಾಳೆ ಅಂತ ನಿನಗೆ ಎದೆ ಹೊಡ್ಕೊಳ್ತಾ ಇದೆ ಅಂತ ಅಂದರೆ ನೀನು ಕೂಡ ಜಾರಿ ಬಿದ್ದಿದ್ಯಾ ಅಂತ ಅರ್ಥ ಅಂತ ಹೇಳ್ತಾರೆ. ಆಗ ಅಜಿತ್ ಅವರು, ಸತ್ಯಣ್ಣ ಏನು ಹೇಳ್ತಿದ್ಯಾ ನೀನು ಅಂತ ಕೇಳಿದ್ರೆ, ಪ್ರೀತಿ ಅನ್ನೋ ಮೈದಾನದಲ್ಲಿ ನೀನು ಬಿದ್ದಿದ್ಯಾ, ರನ್ಔಟ್ ಆಗಿದೆಯಾ ಅಂತ ಹೇಳ್ತಾರೆ. ಆಗ ಅಜಿತ್ ಅವರು, ಸತ್ಯಣ್ಣ ಶುರುವಾಯ್ತಾ ನಿಂದು ಅಂತ ಹೇಳ್ತಾರೆ. ಆಗ ಸತ್ಯಣ್ಣ ಅವರು, ಇರೋ ಸತ್ಯ ಕಣ್ಮುಂದೆನೇ ಕಾಣ್ತಾ ಇದೆ, ಅದಕ್ಕೆ ಸಾಕ್ಷಿ ಬೇಕಾ? ಓಕೆ, ನಿನಗೆ ಯಾವುದೇ ರೀತಿ ಫೀಲಿಂಗ್ಸು ಭೂಮಿ ಮೇಲಿಲ್ಲ, ಭೂಮಿಗೆ ನಿನ್ನ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ, ಸರಿ ಆಯಿತು. ಆದರೆ ಸೀತಾರಾಮ ಕಲ್ಯಾಣದ ದಿನ ನೀನು 3 ಗಂಟೆ ಹಾಕಿದೆಯಾ ಅವಳಿಗೆ, ಅವತ್ತೇ 7 ಜನ್ಮಕ್ಕೆ ನೀವಿಬ್ಬರೇ ಗಂಡ ಹೆಂಡತಿ ಅಂತ ಫಿಕ್ಸ್ ಆಗಿದೆ. ಇದೆಲ್ಲ ದೈವ ಇಚ್ಛೆ. ಭೂಮಿ ನಿನಗಾಗಿ, ನೀನು ಭೂಮಿಗಾಗಿ ಹುಟ್ಟಿದೆಯಾ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಲಾಯರ್ ಆಗಿ ಹೇಳ್ತಾ ಇದ್ದೀನಿ, ಕಾಂಟ್ರಾಕ್ಟ್ ಪೇಪರ್ನ ಹರಿದು ಬಿಸಾಕಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಭೂಮಿ ಸತ್ಯಣ್ಣ ಮತ್ತು ಅಜಿತ್ಗೆ ಟೀನ ತೊಗೊಂಡು ಬರ್ತಾರೆ. ಸತ್ಯಣ್ಣ ಹೇಳಿದನ್ನು ಕೇಳಿಸ್ಕೊಂಡು, ಈ ಯಂತ್ರಮಾನವನ ಜೊತೆ ನಾನು ಪರ್ಮನೆಂಟಾಗಿ ಇರಬೇಕಾ, ನನ್ನಿಂದ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡ ಅಜಿತ್, ಅಲ್ಲ ನಾನೇನು ನಿನ್ನ ಹಿಂದೆ ತಾಳಿ ಹಿಡ್ಕೊಂಡು ಓಡಾಡ್ತಾ ಇದ್ದೀನ, ಕಟ್ತೀನಿ ಅಂತ ಹೇಳ್ತಾರೆ. ಆಗ ಭೂಮಿ, ಅಲ್ಲ ಇವಾಗಲೇ 2 ಸಲ ಕಟ್ಟಿಲ್ವ ನೀವು ಅಂತ ಹೇಳ್ತಾರೆ. ಆಗ ಅಜಿತ್ ಟೀನ ನೋಡಿ, ಅಲ್ಲ ಈ ಬಿಸಿಲಲ್ಲಿ ಯಾರು ನನ್ನ ಮಗ ಟೀ ಕೇಳಿದ್ರು ನಿನ್ನ ಅಂತ ಹೇಳ್ತಾರೆ. ಆಗ ಭೂಮಿಯವರು, ಅಲ್ಲ ನನ್ನ ಜೊತೆ ಅಷ್ಟೊಂದು ಜಗಳ ಆಡಿದ್ರಲ್ವ, ಅದಕ್ಕೆ ತಲೆನೋವು ಬಂದಿರುತ್ತೆ, ಅದಕ್ಕೆ ನೀವು ಟೀ ಕುಡಿಬೇಕು ಅಂತ ನಾನು ತೊಗೊಂಡು ಬಂದೆ. ಟೀನ ಇಷ್ಟ ಇದ್ದರೆ ಕುಡೀರಿ, ಅಲ್ಲ ಕುಡೀರಿ ಅಲ್ಲ ಕುಡಿಬೇಕು, ಕುಡೀರಿ, ಮುಖ ಏನು ನೋಡ್ತಾ ಇದ್ದೀರಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಅಜಿತ್ ಅವರು ಭೂಮಿ ಹೇಳಿದ್ದನ್ನು ಮತ್ತು ಭೂಮಿ ಆಡಿದ್ದನ್ನು ನೋಡಿ ನೆನೆಸ್ಕೊಂಡು ಭೂಮಿ ಗುಂಗಲ್ಲೇ ಕಳೆದೋಗ್ತಾ ಹಾಗೆ ಭೂಮಿನೇ ನೋಡ್ತಾ ನಗ್ತಾ ಇರ್ತಾರೆ. ಅದನ್ನು ನೋಡಿದ ಸತ್ಯಣ್ಣ ಅವರು, ಅಜಿತಾ ನಗ್ತಾ ಇದೆಯಾ ಅಂತ ಅಂದರೆ, ಏನು ಹೇಳ್ತಿದ್ದೀರಾ, ನಗ್ತಿದ್ಯಾ ಅಂತ ಹೇಳಿದೆ ಅಂತ ಹೇಳ್ತಾರೆ. ಆಗ ಅಜಿತ್ ಅವರು, ಏನು ಸತ್ಯಣ್ಣ ಇತ್ತೀಚೆಗೆ ನಿಮಗೆ ಹುಚ್ಚು ಜಾಸ್ತಿ ಆಗ್ತಾ ಇದೆ, ನನಗೆ ಲವ್ ಇಲ್ಲ ಅಂತಂದರೆ ಲವ್ ಮಾಡ್ತಿದ್ಯಾ ಅಂತ ಹೇಳ್ತೀರಾ,
ಜೊತೆಗೆ ನಾನು ನಗ್ತಾ ಇಲ್ಲ ಅಂತ ಹೇಳಿದ್ರೆ ನಗ್ತಿದ್ದೀರಾ ಅಂತ ಹೇಳ್ತೀರಾ? ಏನಾಗಿದೆ ನಿಮಗೆ? ಫಸ್ಟು ಮೊದಲೇ ಒಳ್ಳೆಯ ಹಾಸ್ಪಿಟಲ್‌ಗೆ ತೋರಿಸ್ಬೇಕು ಅಂತ ಹೇಳ್ತಾರೆ. ಆಗ ಸತ್ಯಣ್ಣವರು ಅಜಿತಾ ಇರು ಬಂದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಅಜಿತ್ ಅವರು ಅಲ್ಲ ನಾನೇನಾದ್ರು ನಗ್ತಾ ಇದ್ನಾ? ಏನಾಗ್ತಿದೆ ನನಗೆ? ಏನಾಗ್ತಿದೆ ಅಂತಾನೇ ಗೊತ್ತಾಗ್ತಾ ಇಲ್ವಲ್ಲ. ಮನೇಲಿ ಹೋದ್ರೆ ಮನೇಲಿ ಒಂಥರ, ಸ್ಟೇಷನ್‌ಗೆ ಬಂದರೆ ಸ್ಟೇಷನಲ್ಲಿ ಒಂಥರ. ಇನ್ನು ಮುಂದೆ 1 ½ ಅವರ್ ಯೋಗ ಮಾಡಬೇಕು ಅಂತ ಹೇಳಿ ಫೈಲ್‌ನ ನೋಡ್ತಾ ಇರ್ತಾರೆ. ಒಟ್ನಲ್ಲಿ ಅಜಿತ್ ಅವರು ಭೂಮಿ ಲವಲ್ಲಿ ಬಿದ್ದಾಯ್ತು. ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.